ಹೆಸರು ಮೋಹನ್ ಅಂತ. ಓಕೆ. ನೀವು? ನಾವು ಬೆಂಗಳೂರಿಂದ ಹೆಬ್ಬಾಳ, ಓಕೆ. ಹೆಬ್ಬಾಳದ ಹತ್ರ ಚೋಳನಾಯಕನಹಳ್ಳಿ ಅಂತ, ಅಲ್ಲಿಂದ ಬಂದಿರೋದು. ನೋಡ್ಕೊಂಬ ಸರ್, ರೋಡೆಲ್ಲ ತುಂಬ ಚೆನ್ನಾಗಿದೆ. ಯಾರು ಮಾಡಿಸಿದ್ದು, ಏನು ಸರ್ ಇದು ತುಂಬ ಪ್ರಾಬ್ಲಮ್ ಇತ್ತು ಮೊದಲೆಲ್ಲನೂ. ನೋಡಿ ಈ ಬೆಟ್ಟ ನೋಡಿ, ಈ ಬೆಟ್ಟದ ಮೇಲೆ ಎಷ್ಟು ಮಳೆ ಬಂದ್ರೂ ಇಲ್ಲಿ ಏನು ಮಾಡಿದ್ರೂ ರೋಡ್ ನಿಲ್ತಾ ಇರಲ್ಲ. ನೀವೇನೇ ಮಾಡಿರಲಿ. ನಮ್ಮ ಇವರು MLA ಸಾಹೇಬರು ಪ್ರದೀಪ್ ಈಶ್ವರ್ ಸಾರು ಮಾತ್ರ ನಮಗೆ ತುಂಬ ಇದು ಮಾಡಿಕೊಟ್ರು ಸರ್. ನಾವೇನಾದರೂ ರಾತ್ರಿ ಹೊತ್ತು ಏನಾದರೂ ಬರಬೇಕಾದ್ರೆ ಮೇನ್ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹಿಂಗೆ ನಡ್ಕೊಂಬರ್ಬೇಕಾಗಿತ್ತು. ಇಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿರೋದು. ಪಾಪ ಅವ್ರು ಮಾತ್ರ ಅವ್ರಿಗೆ ನಾವು ಚಿರಋಣಿಯಾಗಿ ಇರ್ತೀವಿ. ಅವ್ರಿಗೆ ನಾವು ಮನಸ್ಫೂರ್ತಿಕವಾಗಿ ವಂದನೆ ಹೇಳೋಕ್ಕೆ ತುಂಬ ಆಸೆ ಪಡ್ತೀವಿ. ಇದು ರೋಡಾಗಿ ಒಂದು 5-6 ತಿಂಗಳಾಯಿತು ಸರ್. ಇಲ್ಲಿ ತುಂಬ ಸಮಸ್ಯೆ ಆಯಿತು. ಅಲ್ಲಿ ನಾವು ಇಲ್ಲಿಂದ ಈಗ ಬರೋಕ್ಕಾಗ್ತಾಯಿರಲ್ಲ. ಕಾರಲ್ಲಿ ಏನಾದ್ರು ನೀವು ವಾಕಿಂಗ್ ಮಾಡ್ಕೊಂಡು ಬರ್ಬೋದೇ ಹೊರ್ತು ನೀವೇನು ಇದರಲ್ಲಿ ಬರೋಕ್ಕಾಗ್ತಾಯಿರಲ್ಲ. ಅಲ್ಲಿ ಕಾರಲ್ಲಿ ಬಂದರೆ ಏನರಾಗನ ಬಂದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಬರಬೇಕಾಯ್ತು. ಹಿಂಗೆ ತುಂಬ ಕಷ್ಟ ಆಗಿತ್ತು. ಆ ಪ್ರದೀಪ್ ಸಾರ್ಗೆ ಒಂದು ಧನ್ಯವಾದಗಳು. ಇದು ಮಾಡಿದ ಮೇಲೆ ನಾವು ಇಲ್ಲಿ ಒಂಥರ ಓಡಾಡೋಂಗಾಯ್ತು. ನಾವು ಈ ಫಾರಮನ್ನು ಸ್ಟಾರ್ಟ್ ಮಾಡೋಕ್ಕಂಗಾಯ್ತು. ಕೋಳಿ ಫಾರಮ್ ಮಾಡಿದ್ದೀವಿ. ಎಲ್ಲಿ ಮಾಡಿದ್ದೀರಕ್ಕ ಸರ್? ಇಲ್ಲೇ ನಮ್ಮ ಲ್ಯಾಂಡಲ್ಲಿ. ಅದು ಆ ಸಾರ್ನಿಂದನೇ, ಪ್ರದೀಪ್ ಈಶ್ವರ್ ಸಾರ್ನಿಂದನೇ ಆಗಿದ್ದು ಇದು. ನಾವು ಆ ಫಾರಮ್ಮ ಅವ್ರ ಹೆಸರೇ ಹೇಳ್ಕೊಂಡೆ ನಾವು ಜೀವನ ಮಾಡಬೇಕು. ಆ ಥರ ಮಾಡಿಕೊಟ್ರು. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು.